ವೀಕ್ಷಕರ ನಮಸ್ಕಾರ. 13 ವರ್ಷದ ಯುವ ಬಾಲಕನು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಇನ್ನು ವೀಕ್ಷಕರ ಈತನು ಆಡಿದಂಥ ಇನ್ನಿಂಗ್ಸ್ ಬಗ್ಗೆ ನೀವು ಕೇಳಿದರೆ ನಿಜವಾಗ್ಲೂ ಶಾಕ್ ಆಗುತ್ತೀರಾ. ಹೌದು ವೀಕ್ಷಕರ, 958 ರನ್ ಸಿಡಿಸುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದು ಹಾಕಿದ್ದಾನೆ. ಇನ್ನು ವೀಕ್ಷಕರ ಈ 13 ವರ್ಷದ ಬಾಲಕನು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಟೀಮ್ ಇಂಡಿಯಾ ತಂಡವು ಇನ್ನಷ್ಟು ಬಲಿಷ್ಠವಾಗಿ ಕಾಣುತ್ತಿದೆ. ಹೌದು ವೀಕ್ಷಕರ, ಈಗಾಗಲೇ ಟೀಮ್ ಇಂಡಿಯಾ ತಂಡದಲ್ಲಿ ದಿಗ್ಗಜ ಬ್ಯಾಟ್ಸ್ಮನ್ ಆದಂಥ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ಈ 13 ವರ್ಷದ ಯುವ ಬಾಲಕನು ಸೇರಿಕೊಂಡಿದ್ದಾನೆ. ಹಾಗಿದ್ದರೆ ವೀಕ್ಷಕರ, ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ 13 ವರ್ಷದ ಯುವ ಬಾಲಕನ ಆಟದ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನೀವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ರೋಕೋ ಎಂದು ಕಾಮೆಂಟ್ನ ಮಾಡಿ ನಮಗೆ ದಯವಿಟ್ಟು ತಿಳಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಈಗ ಹೋಗೋಣ. ವೀಕ್ಷಕರೇ, ನಮ್ಮ ಟೀಮ್ ಇಂಡಿಯಾ ತಂಡದಲ್ಲಿ ಎಂತೆಂಥ ದಿಗ್ಗಜ ಬ್ಯಾಟ್ಸ್ಮನ್ಗಳು ಭಾರತ ತಂಡದ ಪರ ಆಡಿದ್ದಾರೆ. ಹೌದು ವೀಕ್ಷಕರೇ, ಪ್ರಮುಖವಾಗಿ ಸಚಿನ್ ತೆಂಡೂಲ್ಕರ್. ಇನ್ನು ವೀಕ್ಷಕರೇ, ಅವರು ಆಡಿದಂಥ ಕರಿಯರ್ನಲ್ಲಿ ರಾಹುಲ್ ದ್ರಾವಿಡ್ ಮತ್ತು ಸೆಹ್ವಾಗ್ ಅವರು ಕೂಡ ಆಡಿದ್ದಾರೆ. ಹಾಗೆ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಟೀಮ್ ಇಂಡಿಯಾ ತಂಡದ ಪರವಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು ವೀಕ್ಷಕರೇ, ಈ ಕ್ರಿಕೆಟ್ ದಿಗ್ಗಜರು ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಇದೀಗ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಆ ಒಂದು ಪಾತ್ರವನ್ನು ಮುಂದುವರಿಸಿಕೊಂಡು ಹೊಂಟಿದ್ದಾರೆ. ಆದರೆ ವೀಕ್ಷಕರೇ, ಇದೀಗ ಭಾರತ ತಂಡಕ್ಕೆ ಮತ್ತೊಬ್ಬ 13 ವರ್ಷದ ಯುವ ಬಾಲಕನು ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಆಡಿದಂಥ ಇನ್ನಿಂಗ್ಸ್ಗಳಲ್ಲಿ 958 ರನ್ ಸಿಡಿಸುವ ಮೂಲಕ ಎಲ್ಲ ಕ್ರಿಕೆಟ್ ದಿಗ್ಗಜರ ಗಮನವನ್ನು ಈ ಆಟಗಾರನು ಸೆಳೆದಿದ್ದಾನೆ. ಹಾಗಿದ್ದರೆ ವೀಕ್ಷಕರೇ, ಈ ಆಟಗಾರನ ಬಗ್ಗೆ ಇದೀಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಈ 13 ವರ್ಷದ ಯುವ ಬಾಲಕನ ಹೆಸರು ವೈಭವ್ ಸೂರ್ಯವಂಶಿ. ವೀಕ್ಷಕರೇ, ಈತನು ಏಕದಿನ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದ ವಿಶ್ವ ದಾಖಲೆಯನ್ನು ಇದೀಗ ಮುರಿದು ಹಾಕಿದ್ದಾನೆ. ಹೌದು, ಬಿಹಾರ್ ಕ್ರಿಕೆಟ್ ಸಂಸ್ಥೆ ಆಯೋಜಿಸಿದ್ದ ರಣಧೀರ್ ವರ್ಮಾ 19 ವರ್ಷದೊಳಗಿನ ಏಕದಿನ ಸ್ಪರ್ಧೆಯಲ್ಲಿ ರವಿವಾರ ಸಮಸ್ತಿಪುರದ ಬ್ಯಾಟ್ಸ್ಮನ್ ಆಗಿದ್ದ ಸೂರ್ಯವಂಶಿ ಅವರು ಅಜೇಯ ತ್ರಿಶತಕ ಬಾರಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದ ವಿಶ್ವ ದಾಖಲೆಯನ್ನು ಇದೀಗ ಈ ಆಟಗಾರನು ಮುರಿದು ಹಾಕಿದ್ದಾನೆ. ಹೌದು ವೀಕ್ಷಕರೇ, ಈ ದಾಖಲೆಯು ಏಕದಿನ ಕ್ರಿಕೆಟ್ನಲ್ಲಿ ಅಲ್ಲಿ ಬ್ರೌನ್ ಅವರು ಮಾಡಿದ್ದರು. ಇನ್ನು ವೀಕ್ಷಕರೇ, ಇದೀಗ ಈ ಒಂದು ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಅವರು ಮುರಿದು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಅಲಿ ಬ್ರೌನ್ ಅವರು 2002ರ ಕೌಂಟಿ ಪ್ರಥಮ ದರ್ಜೆಯಲ್ಲಿ ODI ಪಂದ್ಯದಲ್ಲಿ ಸರ್ರೆ ವಿರುದ್ಧ 268 ರನ್ ಗಳಿಸಿದ್ದರು. ಇನ್ನು ವೀಕ್ಷಕರೇ, ಭಾರತ ತಂಡದ ಪರವಾಗಿ ಈ ಒಂದು ದಾಖಲೆಯನ್ನು ರೋಹಿತ್ ಶರ್ಮಾ ಅವರು ಏಕದಿನ ಕ್ರಿಕೆಟ್ನಲ್ಲಿ ಗರಿಷ್ಠ 264 ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ದೊಡ್ಡ ಇನ್ನಿಂಗ್ಸ್ ಆಡಿದ್ದರು. ಇದೀಗ ವೀಕ್ಷಕರೇ, ಈ ದಾಖಲೆಗಳನ್ನು ವೈಭವ್ ಏಕದಿನ ಕ್ರಿಕೆಟ್ನಲ್ಲಿ ತ್ರಿಶತಕ ಸಿಡಿಸುವ ಮೂಲಕ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೌದು ವೀಕ್ಷಕರೇ, ಈ ದಿಗ್ಗಜ ಬ್ಯಾಟ್ಸ್ಮನ್ಗಳ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಅವರು ಮುರಿದು ಹಾಕಿದ್ದು, ಹಾಗೆ ವೀಕ್ಷಕರೇ ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬಂದಿವೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ಒಂದು ಇನ್ನಿಂಗ್ಸ್ನಲ್ಲಿ 178 ಎಸೆತಗಳನ್ನು ಎದುರಿಸಿದ್ದು, ಹಾಗೆ ವೀಕ್ಷಕರೇ 332 ರನ್ಗಳನ್ನು ಸಿಡಿಸುವ ಮೂಲಕ 3 ದಿಗ್ಗಜರ ದಾಖಲೆಗಳನ್ನು ಮುರಿದು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಏಕದಿನ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತ್ರಿಶತಕ ಬಾರಿಸುವುದು ಅಷ್ಟು ಸುಲಭದ ಮಾತಲ್ಲ. ಇನ್ನು ವೀಕ್ಷಕರೇ, ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕವನ್ನು ಸುಲಭವಾಗಿ ಬಾರಿಸಬಹುದು. ಆದರೆ ವೀಕ್ಷಕರೇ, ಏಕದಿನ ಕ್ರಿಕೆಟ್ನಲ್ಲಿ ತ್ರಿಶತಕವನ್ನು ಬಾರಿಸಿದರೆ ಅದು ದೊಡ್ಡ ದಾಖಲೆಯಾಗುತ್ತಿದೆ. ವೀಕ್ಷಕರೇ, ನೀವೇ ನೋಡಬಹುದು, ರೋಹಿತ್ ಶರ್ಮಾ ಅವರು 264 ರನ್ಗಳನ್ನು ಸಿಡಿಸಿದ್ದರು. ಅದೇ ರೀತಿ ಅಲಿ ಬ್ರೌನ್ ಅವರು ಕೂಡ 268 ರನ್ಗಳನ್ನು ಸಿಡಿಸಿದ್ದರು. ಆದರೆ ವೀಕ್ಷಕರೇ, ಈ ಚಿಕ್ಕ ಬಾಲಕನು 332 ರನ್ಗಳನ್ನು ಸಿಡಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದಾನೆ. ವೀಕ್ಷಕರೇ, ಇದಾಗಿತ್ತು ಈ 13 ವರ್ಷದ ಯುವ ಬಾಲಕನ ಬಗ್ಗೆ ಪುಟ್ಟ ಮಾಹಿತಿಯ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.